ಮಾಡುವಂತಹ ವಯಸ್ಕರ ಮೇಲೆ ಪ್ರಯೋಗಿಸಲಾಗಿದ್ದು 28 ದಿನಗಳ ನಂತರ ಅವರಲ್ಲಿ ಭರವಸೆದಾಯಕ ಫಲಿತಾಂಶ ಕಾಣಿಸಿದೆ ಎಂದು ಇವತ್ತು ಸಂಶೋಧನಾ ತಂಡ ಹೇಳಿದೆ ಅಂತ ಹೇಳಲಾಗ್ತಾ ಇದೆ. ಇದೊಂದು ರೀತಿ ಇಡೀ ವಿಶ್ವಕ್ಕೆ ನೆಮ್ಮದಿ ವಿಚಾರ ಅಂತಾನೆ ಹೇಳ್ಬೋದು. 108 ಮಂದಿ ಮೇಲೆ ಈ ಒಂದು ಲಸಿಕೆಯನ್ನು ಪ್ರಯೋಗ ಮಾಡಿದ್ದಾರಂತೆ ಮೊದಲ ಹಂತದಲ್ಲಿ. ಆದ್ರೆ ಅದು 28 ದಿನಗಳ ನಂತರ ಆ ಒಂದು ಭರವಸೆದಾಯಕ ಫಲಿತಾಂಶವನ್ನ ಆ ಒಂದು ಲಸಿಕೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ತಂಡದ ಪ್ರಕಾರ. ಮನುಷ್ಯರಿಗೆ AD5 ಲಸಿಕೆ ಸಾಮಾನ್ಯ, ಮಧ್ಯಮ ಮತ್ತು ಹೆಚ್ಚಿನ ಎಂಬ 3 ಮಾದರಿಗಳಲ್ಲಿ ಡೋಸ್ ನೀಡಲಾಗ್ತಿದ್ದು ಅಂತವರ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ದು ಕಂಡು ಬಂದಿದ್ದು ಲಸಿಕೆ ನೀಡಿದ 28 ದಿನಗಳಲ್ಲಿ ಕೊರೋನಾ ವೈರಸ್ ಕೊಲ್ಲುವ ಒಂದು ಪ್ರತಿಕಾಯಗಳು ಉತ್ಪತ್ತಿಯಾಗುತ್ತಿವೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಏನೇ ಆಗಲಿ ಮೊದಲ ಹಂತದ ಒಂದು ಪ್ರಯೋಗ ಯಶಸ್ವಿಯಾಗಿದೆ ಅಂತ ಬಂದಂತಹ ಮಾಹಿತಿ ಇಡೀ ದೇಶದ ಜನತೆಗೆ ಸೇರಿ ಕರ್ನಾಟಕದ ಜನತೆಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇಡೀ ಕರ್ನಾಟಕದ ಜನತೆಗೆ ಮತ್ತೊಂದು ಶಾಕಿಂಗ್ ನ್ಯೂಸ್. ನೋಡುತ್ತಲೇ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 2000 ಗಡಿಯನ್ನ ದಾಟಿ ಹೋಗಿದೆ. ಕೊರೋನಾ ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ ಬರೋಬ್ಬರಿ 2089ಕ್ಕೆ ಏರಿಕೆಯಾಗಿದೆ. ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆವರೆಗೆ ಅಂದ್ರೆ 24 ಗಂಟೆಯಲ್ಲಿ ಕರ್ನಾಟಕದಲ್ಲಿ ಬರೋಬ್ಬರಿ ಮತ್ತೆ 130 ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ನಿನ್ನೆ ಲಾಕ್ಡೌನ್ ಆಗಿತ್ತು, ಆದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಕೊರೋನಾ ಕಟ್ಟಿ ಹಾಕಲು ಸಾಧ್ಯವಾಗಲೇ ಇಲ್ಲ. ಯಾಕಂದ್ರೆ ಮತ್ತೆ ನಿನ್ನೆ 130 ಕೇಸ್ಗಳು ಕರ್ನಾಟಕದಲ್ಲಿ ಕಂಡು ಬಂದಿವೆ ಅಂತ ಹೇಳಲಾಗ್ತಾ ಇದೆ. ಅದರಿಂದ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಬರೋಬ್ಬರಿ 2089ಕ್ಕೆ ಏರಿಕೆಯಾಗಿದೆ. ಒಟ್ಟಿನಲ್ಲಿ ಈ 2089 ಮಂದಿಯಲ್ಲಿ ಒಟ್ಟು 654 ಮಂದಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಉಳಿದಿರುವಂತಹ 1391 ಸೋಂಕಿತರು ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತು ಸಾವಿನ ಸಂಖ್ಯೆ ಕೂಡ ಕರ್ನಾಟಕ 43ಕ್ಕೆ ಏರಿಕೆಯಾಗಿದೆ. ಇನ್ನು ಕರ್ನಾಟಕ ಇವತ್ತು ಈಗಾದ್ರೆ ದೇಶದಲ್ಲಿ ಬರೋಬ್ಬರಿ ಇವತ್ತು ಹೆಲ್ತ್ ಬುಲೆಟಿನ್ ಪ್ರಕಾರ ಒಂದೇ ದಿನ 6767 ಕೇಸ್ಗಳು ಇವತ್ತು ಭಾರತ ದೇಶದಲ್ಲಿ ಮತ್ತೆ ರೆಕಾರ್ಡ್ ನಂಬರ್ಗಳು ದಾಖಲಾಗಿವೆ. ಒಂದೇ ದಿನ 7000 ಹತ್ತಿರ ಸೋಂಕಿತರು ಪತ್ತೆಯಾಗಿದ್ದಾರೆ. ಇದರಿಂದ ಭಾರತ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 1,31,868ಕ್ಕೆ ಏರಿಕೆಯಾಗಿದೆ. ಇಡೀ ರಾಜ್ಯಕ್ಕೆ ಒಂದು ರೀತಿ ಇದು, ಇಡೀ ದೇಶಕ್ಕೆ ಒಂದು ರೀತಿ ಇದು ದುಃಖದ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದೇ ದಿನ 7000 ಸೋಂಕಿತರು ಪತ್ತೆಯಾಗಿದ್ದಾರೆ ಅಂದ್ರೆ ಅದು ತಮಾಷೆ ಮಾತಲ್ವೇ ಅಲ್ಲ. ಯಾಕಂದ್ರೆ ಇದು ದೊಡ್ಡ ನಂಬರ್. 7000 ಜನಕ್ಕೆ ಒಂದೇ ದಿನ ನಮ್ಮ ಒಂದು ಭಾರತದಲ್ಲಿ ಸೋಂಕಿತರ ಸಂಖ್ಯೆ ಬರ್ತಾ ಇದೆ ಅಂತಂದ್ರೆ ಇಡೀ ದೇಶಕ್ಕೆ ಇದು ಒಂದು ರೀತಿ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಇದರಿಂದ ಸೋಂಕಿತರ ಸಂಖ್ಯೆ 1,30,000 ಗಡಿಯನ್ನ ದಾಟಿ ಹೋಗಿದೆ ನಮ್ಮ ಒಂದು ಭಾರತದಲ್ಲಿ. ಇನ್ನು ಮುಖ್ಯವಾಗಿ ಒಟ್ಟು ಸೋಂಕಿತರಲ್ಲಿ ಗುಣಮುಖರಾಗಿರುವವರ ಸಂಖ್ಯೆ 54,441ಕ್ಕೆ ಏರಿಕೆಯಾಗಿದೆ. ಒಟ್ಟು 54,000 ಚಿಲ್ಲರೆ ಜನ ಒಟ್ಟು ಗುಣಮುಖರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇವತ್ತು ಸಾವಿನ ಸಂಖ್ಯೆ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲೇ ಇದೆ. ಯಾಕಂದ್ರೆ ಭಾನುವಾರ ಕೊರೋನಾ ಅಟ್ಟಹಾಸ ದೇಶಕ್ಕೆ ಒಂದು ರೀತಿ ಕಂಟಕ ಆಗಿದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಒಂದು ರೀತಿ ಪರವಾಗಿಲ್ಲ ಅಂತ ಬಂದ್ರೆ ದೇಶದಲ್ಲಿ ಇವತ್ತು ಒಂದೇ ದಿನ 147 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ದೇಶದಲ್ಲಿ 3,867ಕ್ಕೆ ಏರಿಕೆಯಾಗಿದೆ. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್. ಇವತ್ತು 36 ಗಂಟೆಗಳ ಕಾಲ ಬಂದ್ ಆಗಿದ್ದಂತಹ ಮದ್ಯದ ಅಂಗಡಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ರೀ ಓಪನ್ ಆಗ್ತಾ ಇದೆ. ಒಂದು ರೀತಿ ಇದು ಮದ್ಯಪ್ರಿಯರಿಗೆ ಮತ್ತೊಮ್ಮೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 36 ಗಂಟೆಗಳ ಕಾಲ ಸತತವಾಗಿ ಎಣ್ಣೆ ಅಂಗಡಿ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಕುಡುಕರಿಗೆ ಎಣ್ಣೆ ಸಿಗದಂತೆ ಪರದಾಡುವಂತೆ ಆಗಿತ್ತು. ಒಂದು ರೀತಿ ಅವರ ಒಂದು ಸ್ಥಿತಿ ಬೇರೆ ಲೋಕಕ್ಕೆ ಹೋಗಿತ್ತು ಅಂತ ಹೇಳ್ಬೋದು. 36 ಗಂಟೆಗಳ ಕಾಲ ಎಣ್ಣೆ ಸಿಗದೆ ಇದ್ದಕ್ಕೆ. ಆದ್ರೆ ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಇಡೀ ಕರ್ನಾಟಕಾದ್ಯಂತ ಮತ್ತೆ ಮದ್ಯದ ಅಂಗಡಿಗಳು ಓಪನ್ ಆಗ್ತಾ ಇದಾವೆ. ಮದ್ಯಪ್ರಿಯರಿಗೆ ಗೊತ್ತಿರಬೇಕು, ನಾಳೆ ಬೆಳಗ್ಗೆ 7 ಗಂಟೆಯಿಂದಲೇ ಮದ್ಯದ ಅಂಗಡಿಯಲ್ಲಿ ಮದ್ಯ ಸಿಗ್ತಾ ಇದೆ, ಎಣ್ಣೆ ಸಿಗ್ತಾ ಇದೆ. ನಿಮಗೆ ಬೇಕಾದಂತಹ ಇಷ್ಟವಾದ ಬ್ರ್ಯಾಂಡ್ಗಳು ನಾಳೆ ಮತ್ತೆ ಅಂಗಡಿಗಳಲ್ಲಿ ಲಭ್ಯವಾಗ್ತಾ ಇದೆ. ಕುಡುಕರೆ ಎಚ್ಚರ, ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಶಾಲಾ ಮಕ್ಕಳಿಗೊಂದು ಗುಡ್ ನ್ಯೂಸ್. ಆಗಸ್ಟ್ನ ಮೊದಲ ವಾರದಲ್ಲಿ ಒಂದು ಶಾಲೆ ಕಾಲೇಜುಗಳು ಒಂದು ಹೊಸ ಕ್ರಮಗಳನ್ನು ಅನ್ವಯಿಸಿಕೊಂಡು ಶಾಲಾ ಕಾಲೇಜುಗಳು ಓಪನ್ ಆಗಬಹುದಂತಹ ಒಂದು ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೂನ್ ಜುಲೈನಲ್ಲಿ ಎಲ್ಲಾ ರೀತಿಯ ಎಕ್ಸಾಮ್ಗಳು ಕೂಡ ಒಂದು ಮುಗಿತವೆ. ಎಕ್ಸಾಮ್ ಮುಗಿದ ಬಳಿಕ ಆಗಸ್ಟ್ನ ಒಂದು ಮೊದಲ ವಾರದಲ್ಲಿ ಎಲ್ಲಾ ರೀತಿಯ ಶಾಲಾ ಕಾಲೇಜುಗಳು ಓಪನ್ ಆಗಬಹುದಾದಂತಹ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಅದರಿಂದ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು, ಆಗಸ್ಟ್ನ ಮೊದಲ ವಾರದಲ್ಲಿ ಎಲ್ಲಾ ಒಂದು ಶಾಲೆ ಕಾಲೇಜುಗಳು ಓಪನ್ ಆಗುವಂತಹ ನಿರೀಕ್ಷೆ ಇದೆ. ವಿದ್ಯಾರ್ಥಿಗಳೇ ಗಮನವಿರಲಿ. ಇನ್ನು SLC ಮಕ್ಕಳ ಒಂದು ಎಕ್ಸಾಮ್ ಕೂಡ ಒಂದು ಜುಲೈನ ಒಂದು ಒಂದು ಕೊನೆ ವಾರದೊಳಗಡೆ ಮುಗಿತಾ ಇದೆ. ಅದೇ ರೀತಿ ಒಂದು PUC ಮಕ್ಕಳ ಒಂದು ರಿಸಲ್ಟ್ ಕೂಡ ಒಂದು ಜುಲೈ ಒಳಗಡೆ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಆಗಸ್ಟ್ನ ಒಂದು ಮೊದಲ ವಾರದಲ್ಲಿ ಅಥವಾ 2ನೇ ವಾರದಲ್ಲಿ ಶಾಲಾ ಕಾಲೇಜು ಓಪನ್ ಆಗಬಹುದಂತಹ ನಿರೀಕ್ಷೆ ಇದೆ ಅಂತ ಇವತ್ತು ಸರ್ಕಾರದಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ವಿದ್ಯಾರ್ಥಿಗಳೇ ಗಮನವಿರಲಿ, ಶಾಲಾ ಕಾಲೇಜುಗಳು ಶೀಘ್ರದಲ್ಲೇ ಓಪನ್ ಆಗ್ತಾ ಇದಾವೆ ಹೊಸ ರೂಲ್ಸ್ ಗಳ ಒಂದು ಮೇರೆಗೆ. ಇದೀಗ IPL ನಿರೀಕ್ಷೆಯಲ್ಲಿದ್ದವರಿಗೆ ಒಂದು ಗುಡ್ ನ್ಯೂಸ್. ಕೊರೋನಾ ಸೋಂಕು ಹರಡುವುದನ್ನು ತಡೆಯಲು ಲಾಕ್ಡೌನ್ ಜಾರಿ ಮಾಡಿದ ಪರಿಣಾಮ ಎಲ್ಲಾ ಚಟುವಟಿಕೆಗಳು ಸಂಪೂರ್ಣವಾಗಿ ಬಂದ್ ಆಗಿವೆ. ಮೇ 31ರವರೆಗೆ ಲಾಕ್ಡೌನ್ ಜಾರಿಯಲ್ಲಿದ್ದರೂ ಅನೇಕ ಚಟುವಟಿಕೆಗಳಿಗೆ ವಿನಾಯಿತಿ ನೀಡಲಾಗಿದೆ. ಕೊರೋನಾ ಲಾಕ್ಡೌನ್ ಕಾರಣದಿಂದ ಕ್ರೀಡಾಕೂಟಗಳು ಮತ್ತು ಟೂರ್ನಿಗಳು ಕೂಡ ಬಂದ್ ಆಗಿವೆ. ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ತಕ್ಷಣಕ್ಕೆ ಭಾರತದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ
ಕ್ರೀಡಾಕೂಟ ಟೂರ್ನಿಗಳು ನಡೆಯುವುದಿಲ್ಲ ಅಂತ ತಿಳಿಸಿದ್ದಾರೆ. ಆದರೆ ಈ ವರ್ಷ ಒಂದಾದರೂ ಟೂರ್ನಿ ನಡೆಯಲಿದೆ ಎಂದು ಹೇಳುವ ಮೂಲಕ IPL ನಡೆಯುವ ಬಗ್ಗೆ ಸುಳಿವನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ವರ್ಷದ ಒಳಗಡೆ IPL ನಡೆಯುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವರ್ಷ ಅಕ್ಟೋಬರ್ ಮತ್ತು ನವೆಂಬರ್ ನಲ್ಲಿ ನಡೆಯಬೇಕಾಗಿರುವಂತಹ T20 ವಿಶ್ವಕಪ್ ಮುಂದೂಡಿದ್ರೆ ಅದೇ ಅವಧಿಯಲ್ಲಿ IPL ಆಯೋಜಿಸಲು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಯೋಜನೆ ರೂಪಿಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ವರ್ಷದ ಒಳಗಡೆ ಒಂದು IPL ನಡೆಯುವಂತಹ ನಿರೀಕ್ಷೆ ಇದೆ. IPL ತಂಡದವರಿಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಮುಖ್ಯವಾಗಿ 36 ಗಂಟೆಗಳ ಕಾಲ ಇಡೀ ಕರ್ನಾಟಕ ಸ್ತಬ್ಧವಾಗಿದ್ದು ಎಲ್ಲಾ ರೀತಿಯ ಸೇವೆಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದ್ದು 36 ಗಂಟೆಗಳ ಕಾಲ. ಆದ್ರೆ ನಾಳೆ ಬೆಳಿಗ್ಗೆ ಅಂದ್ರೆ ಸೋಮವಾರ ಬೆಳಿಗ್ಗೆ 7 ಗಂಟೆಯಿಂದ ಕರ್ನಾಟಕಾದ್ಯಂತ ಸಿನಿಮಾ ಥಿಯೇಟರ್ಗಳು, ಮಾಲ್ಗಳನ್ನ ಬಿಟ್ಟು ಇನ್ನುಳಿದಂತಹ ಎಲ್ಲಾ ರೀತಿಯ ಸೇವೆಗಳು ಕೂಡ ಸೋಮವಾರ ಬೆಳಗ್ಗೆ 7 ಗಂಟೆಯಿಂದ ಓಪನ್ ಆಗ್ತಾ ಇದಾವೆ ಅಂತ ಹೇಳಲಾಗ್ತಾ ಇದೆ. ಸಲೂನ್ ಶಾಪ್ಗಳು, ಬ್ಯೂಟಿ ಪಾರ್ಲರ್ಗಳು, ಮೊಬೈಲ್ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ಒಡವೆ ಅಂಗಡಿಗಳು, ಪ್ರತಿಯೊಂದು ಸೇವೆಗಳು ಕೂಡ ಸೋಮವಾರ ಬೆಳಗ್ಗೆಯಿಂದ ಓಪನ್ ಆಗ್ತಾ ಇದ್ದಾವೆ. ಪ್ರಮುಖವಾಗಿ ಸಿನಿಮಾ ಥಿಯೇಟರ್ಗಳು ಓಪನ್ ಆಗ್ತಾ ಇಲ್ಲ, ಮಾಲ್ಗಳು ಓಪನ್ ಆಗ್ತಾ ಇಲ್ಲ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಹೋಟೆಲ್ಗಳು ಕೂಡ ಓಪನ್ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಅವಕಾಶ ಮಾತ್ರ ಇದೆ. ಆದ್ರೆ ಇನ್ನು 2-3 ದಿನಗಳಲ್ಲಿ ಹೋಟೆಲ್ಗಳಲ್ಲಿ ಸಂಪೂರ್ಣವಾಗಿ ಅಲ್ಲೇ ಕೂತ್ಕೊಂಡು ಊಟ ಮಾಡೋದಕ್ಕೂ ಅವಕಾಶ ಸಿಗುವಂತಹ ನಿರೀಕ್ಷೆ ಇದೆ. ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2-3 ದಿನಗಳಲ್ಲಿ ಹೋಟೆಲ್ಗಳಲ್ಲಿ ಕುಳಿತುಕೊಂಡೇ ಊಟ ಮಾಡೋದಕ್ಕೆ ಒಂದು ರೀತಿ ಅವಕಾಶ ಕೂಡ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಳೆ ಬೆಳಗ್ಗೆ 7 ಗಂಟೆಯಿಂದಲೇ ರಾಜ್ಯಾದ್ಯಂತ BMTC, KSRTC ಬಸ್ಗಳು ಮತ್ತೆ ರಸ್ತೆಗಿಳಿತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಳ್ಳಿಗಳಿಗೆ ಕೆಲವೊಂದು ಕಡೆ ಒಂದು ಬಸ್ಗಳ ಸಂಚಾರ ಸ್ತಬ್ಧಗೊಂಡಿತ್ತು. ಆದರೆ ನಾಳೆ ಬೆಳಗ್ಗೆಯಿಂದ ಬಹುಶಃ ಹಳ್ಳಿಗಳಿಗೂ ಕೂಡ ಒಂದು ಬಸ್ಗಳು ಒಂದು ಓಡಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದು ಬಸ್ಗಳನ್ನ ಹಳ್ಳಿಗಳಿಗೂ ಕೂಡ ಬಿಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಹಳ್ಳಿಗಳಿಗೂ ಬಸ್ಗಳನ್ನ ಬಿಟ್ಟರೂ ಕೂಡ ಒಂದು ಥರ್ಮಲ್ ಟೆಸ್ಟ್ ಅನ್ನ ಮಾಡಿ ಬಸ್ಗಳಿಗೆ ಒಂದು ಸಾಮಾಜಿಕ ಅಂತರವನ್ನ ಒಂದು ನೀಡೋದಕ್ಕೆ ಹೇಳಿ, ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸೋದಕ್ಕೆ ಹೇಳಿ ಅದು ಹಳ್ಳಿಗಳಲ್ಲೂ ಕೂಡ ಬಸ್ ಸಂಚಾರಕ್ಕೆ ಅನ್ವಯವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ನಾಳೆ ಬೆಳಗ್ಗೆಯಿಂದ ರಾಜ್ಯಾದ್ಯಂತ ಬೆಳಗ್ಗೆ 7 ಗಂಟೆಯಿಂದಲೇ ಒಂದು ರಾಜ್ಯಾದ್ಯಂತ KSRTC, ಒಂದು BMTC ಬಸ್ಗಳು ರಸ್ತೆಗಿಳಿತಾ ಇದ್ದಾವೆ. ಒಂದು ಬಸ್ ಪ್ರಯಾಣಿಕರಿಗೆ ಗಮನವಿರಲಿ. ಇನ್ನು ನಾಳೆಯಿಂದ ರಾಜ್ಯಾದ್ಯಂತ ವಿಶೇಷ ರೈಲುಗಳ ಸಂಚಾರ ಕೂಡ ಆರಂಭವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷ ರೈಲುಗಳ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ಯಾಸೆಂಜರ್ ಟ್ರೈನ್ಗಳು ನಾಳೆ ಬೆಳಗ್ಗೆಯಿಂದ ಓಪನ್ ಆಗುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಬೆಳಗ್ಗೆಯಿಂದ ಆಟೋ ರಿಕ್ಷಾಗಳು, ಒಂದು ಓಲಾ, ಊಬರ್, ಟ್ಯಾಕ್ಸಿ ಸೇವೆಗಳು ಕೂಡ ನಾಳೆಯಿಂದ ಓಡಾಡ್ತಾ ಇದ್ದಾವೆ ಬೆಳಗ್ಗೆಯಿಂದ. ಅಂದ್ರೆ 36 ಗಂಟೆಗಳ ಕಾಲ ಏನೇನು ಸ್ತಬ್ಧವಾಗಿದ್ದು, ಏನೇನು ನಿಂತೋಗಿದ್ದು ಎಲ್ಲಾ ಸೇವೆಗಳು ಕೂಡ ನಾಳೆ ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ರಾಜ್ಯ ಮತ್ತೆ ಮರಳಿ ಸ್ಥಿತಿಗೆ ಬರ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಹಾಸನ ಜನರೇ ಹುಷಾರ್ ಬೆಚ್ಚಿ ಬೀಳಿಸುವಂತಿದೆ ಕೊರೋನಾ ಪೀಡಿತನ ಟ್ರಾವೆಲ್ ಹಿಸ್ಟರಿ. ಹಾಸನ ನಗರದಲ್ಲಿ ಇವತ್ತು ಮನಸ್ಸು ಇಚ್ಛೆತ್ತಿರ್ತಿದಂತಹ ಜನರೇ ಎಚ್ಚರ. ನಗರದಲ್ಲಿ ಇಂದು ಬೆಳಗ್ಗೆ ಒಂದು ಪಾಸಿಟಿವ್ ಕೇಸ್ ಪತ್ತೆಯಾಗಿದ್ದು, ನಿರ್ಲಕ್ಷಿಸಿದರೆ ನಿಮಗೂ ಪಾಸಿಟಿವ್ ಬರೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಅದರಿಂದ ಹಾಸನ ಜನಗಳೇ ಎಚ್ಚರ ವಹಿಸಲೇಬೇಕು ನೀವು ಈ ಸಮಯದಲ್ಲಿ. ಹಾಸನ ನಗರದ ಕಾಟಿಹಳ್ಳಿ ಭಾಗದ ವ್ಯಕ್ತಿಯೊಬ್ಬರಿಗೆ ಇವತ್ತು ಸೋಂಕು ತಗುಲಿರುವುದು ದೃಢವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಆತನ ಟ್ರಾವೆಲ್ ಹಿಸ್ಟರಿ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ ಅಂತ ಇವತ್ತು ಮಾಹಿತಿಯೊಂದು ಲಭ್ಯವಾಗ್ತಾ ಇದೆ. ಹಾಸನದ ಪೊಲೀಸ್ ಸಿಬ್ಬಂದಿಗೂ ಕೊರೋನಾ ಕಾಣಿಸಿಕೊಂಡಿರುವುದು ಸ್ಥಳೀಯರನ್ನ ಆತಂಕಕ್ಕೆ ಈಡು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಗಸ್ತು ಕರ್ತವ್ಯದ ವೇಳೆ ಇವರು ಕೊರೋನಾ ರೋಗಿಗಳ ಸಂಪರ್ಕಕ್ಕೆ ಬಂದಿರಬಹುದು ಎಂದು ಶಂಕಿಸಲಾಗಿತ್ತು. ಜಿಲ್ಲಾಡಳಿತ ಈಗ ಎಚ್ಚೆತ್ತುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಸನಕ್ಕೆ ಒಂದು ರೀತಿ ಇವತ್ತು ಬಿಗ್ ಶಾಕ್ ತಟ್ಟಿದೆ. ಹಾಸನದ ಜನಗಳಿಗೆ ಒಂದು ರೀತಿ ಎಚ್ಚರಿಕೆ ಸಂದೇಶವನ್ನು ಇವತ್ತು ಜಿಲ್ಲಾಡಳಿತ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ನಾಳೆಯಿಂದ ಹಾಸನದ ಕೆಲವು ನಗರಗಳು ಕೂಡ ಸಂಪೂರ್ಣವಾಗಿ ಸೀಲ್ ಡೌನ್ ಆಗ್ತಾ ಇದ್ದಾವೆ. ಹಾಸನದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಬರೋಬ್ಬರಿ 98ಕ್ಕೆ ಏರಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಹಾಸನದ ಕೆಲವು ನಗರಗಳು ನಾಳೆ ಬೆಳಗ್ಗೆಯಿಂದಲೇ ಕೆಲವು ನಗರಗಳು ಸೀಲ್ ಡೌನ್ ಆಗ್ತಾ ಇದ್ದಾವೆ ಸಂಪೂರ್ಣವಾಗಿ. ಇಷ್ಟು ದಿನ ಒಂದು ಗ್ರೀನ್ಸ್ ಅಲ್ಲಿ ಇದ್ದಂತಹ ಹಾಸನ ನಾಳೆಯಿಂದ ಕೆಲವು ನಗರಗಳು ಸಂಪೂರ್ಣವಾಗಿ ಸೀಲ್ ಡೌನ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೀಗ ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಜನರ ತತ್ತರ. ಬೆಂಗಳೂರಿನೆಲ್ಲವೆಡೆ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಅಂಡರ್ ಪಾಸ್ ನಲ್ಲಿ ನೀರು ತುಂಬಿ ವಾಹನ ಸವಾರರು ಇವತ್ತು ಪರದಾಡುವಂತಹ ಸ್ಥಿತಿಗೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅಂಡರ್ ಪಾಸ್ ನಲ್ಲಿ ಮಳೆ ನೀರು ತುಂಬಿದ ಒಂದು ಹಿನ್ನೆಲೆಯಲ್ಲಿ HSR ಲೇಔಟ್ ನಲ್ಲಿ ಬೃಹತ್ ಗಾತ್ರದ ಮರ ಧರೆಗುರುಳಿದೆ ಅಂತ ಹೇಳಲಾಗ್ತಿದೆ. 24ನೇ ಮುಖ್ಯ ರಸ್ತೆಯಲ್ಲಿ ಮರ ಉರುಳಿ ಬಿದ್ದಿದ್ದು ಕೂದಳೆ ಅಂತರದಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಪಾರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮೆಜೆಸ್ಟಿಕ್ ನಲ್ಲಿ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಪರದಾಡುವಂತಾಗಿದೆ ಇವತ್ತು. ಮುಖ್ಯವಾಗಿ ಬೆಂಗಳೂರು ಮಾತ್ರವಲ್ಲ, ಇವತ್ತು ರಾಜ್ಯದ ಕೆಲವು ಕಡೆ ಭಾರಿ ಮಳೆಯಾಗಿದೆ. ಗುಡುಗು ಸಹಿತ ಗಾಳಿ ಸಹಿತ ಭಾರಿ ಮಳೆಯಾಗಿ ಕೆಲವು ಕಡೆ ಜನರಿಗೆ ಬಹಳನೇ ತೊಂದರೆ ಆಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಇನ್ನೂ 5 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ನಿರೀಕ್ಷೆ ಇದೆ.
ಇನ್ನು ಮುಖ್ಯವಾಗಿ ಜೂನ್ 1ನೇ ತಾರೀಕಿನಿಂದ ದೇಶೀಯ ವಿಮಾನ ಒಂದು ಸಂಚಾರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಮ್ಮ ಕರ್ನಾಟಕ ಕೂಡ ದೇಶೀಯ ವಿಮಾನ ಸಂಚಾರಕ್ಕೆ ಒಂದು ಆಗಮನ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಜೂನ್ 1ನೇ ತಾರೀಕಿನಿಂದ ಹಲವು ಕಡೆ ಇಡೀ ದೇಶಾದ್ಯಂತ ದೇಶೀಯ ವಿಮಾನ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಫ್ರೆಂಡ್ಸ್, ಇವತ್ತು ಎಲ್ಲಿ ಏನೇನಾಗಿತ್ತು, ಎಲ್ಲೇನೇ ನಡೆದಿತ್ತು, ಸರ್ಕಾರದ ಬಂದಿರುವಂತಹ ಇಂಪಾರ್ಟೆಂಟ್ ವಿಚಾರ ಏನು, ಇನ್ಫಾರ್ಮೇಶನ್ ಏನು, ಸರ್ಕಾರದ ಘೋಷಣೆಗಳೇನು, ಲಾಕ್ಡೌನ್ 4.0 ಗೆ ಸಂಬಂಧಪಟ್ಟಂತೆ ಭಾನುವಾರ ಹೇಗಾಯಿತು, ಕರ್ನಾಟಕದಲ್ಲಿ ಜನರು ಕೈ ಜೋಡಿಸಿದ್ರ ಲಾಕ್ಡೌನ್ಗೆ, ಏನು ನಡೀತು, ಕೊರೋನಾ ಅಟ್ಟಹಾಸ ಮಹಾಮಾರಿಯನ್ನು ಕಟ್ಟಿಹಾಕಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು, ಲಾಕ್ಡೌನ್ ಸಂಬಂಧಪಟ್ಟಂತೆ, ಕೊರೋನಾ ಸಂಬಂಧಪಟ್ಟಂತೆ ಕರ್ನಾಟಕ ಏನೇನಾಯಿತು ಎಲ್ಲವೂ ಕೂಡ ಇವತ್ತು ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಎಲ್ಲ ಒಂದು ವಿಚಾರ ಇನ್ಫಾರ್ಮೇಶನ್ ಕೊಟ್ಟಿದ್ದು ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಎಲ್ಲ ಕಡೆ ಈಗಲೇ ಶೇರ್ ಮಾಡಿ. ಇದೇ ರೀತಿ ನಿಂತು ಎಲ್ಲ ತರಹದ ಮಾಹಿತಿಗಳಿಗಾಗಿ ನಮ್ಮ ಗುರು ಟಿವಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯವೂ ಗುರು ಟಿವಿನ ಫಾಲೋ ಮಾಡ್ತಾ ಇರಿ. ಹೊಸ ವಿಚಾರಗಳು ಇನ್ಫಾರ್ಮೇಶನ್ ಮಿಸ್ ಮಾಡದೆ ಪ್ರತಿನಿತ್ಯವೂ ನಿಮ್ಮ ಮೊಬೈಲ್ನಲ್ಲೇ ತಿಳ್ಕೊತಾ ಇರಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.